Hi guys, welcome back to Vidya Vlogs. ಇವತ್ತು ನಾವು ಬೆಂಗಳೂರಲ್ಲಿದ್ದೀವಿ. ಯಾರ ಮನೇಲಿದ್ದೀವಿ ಅಂದ್ರೆ ಶೋಭಾ ಕರನ್ಲಾಲ್ ಅವರ ಮನೇಲಿದ್ದೀವಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಶೋಭಾ ಕರನ್ಲಾಲ್ ಅವರ ಮನೇಲಿದ್ದೀವಿ. ಇವಾಗ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ್ನ ಕೂರಿಸಿದ್ದಾರೆ. ಇವಾಗ ಅಲ್ಲಿ ಹೋಗ್ಬೇಕು. ಊದ್ಗಡ್ಡಿ ಕರ್ಪೂರ ಇಲ್ಲ ಆರ್ಕೆಸ್ಟ್ರಾನ ಅಮ್ಮ. ಅಮ್ಮನೇ ಕರೆಕ್ಟ್ ಎಲ್ಲೋದು ಅಮ್ಮನ್ನೇ ಕಾಯೋದು ಸಂತೆ. ನಮ್ಮಮ್ಮ ಹಿಂದೆಯಿಂದನೇ ವಿಡಿಯೋ ಮಾಡಿ ಕ್ಯಾಚ್ ಮಾಡ್ಬೇಕು ಇವ್ರನ್ನ. ನಮ್ಮ ಜೊತೆ ಬರೋದೇ ಇಲ್ಲ, ಜಿಂಕೆಗಳ ಥರ ಓಡ್ತಾ ಇರ್ತಾರೆ. ಈ ದೇವಸ್ಥಾನ ಇರೋದು ನನ್ನ ಚಿಕ್ಕಮ್ಮನ ಮನೆಯಿಂದ ಸ್ವಲ್ಪ ದೂರನೇ. ನಾನು ಅಮ್ಮ ಚಿಕ್ಕಮ್ಮ ತಂಗಿ 4 ಜನನೂ ಹೋಗಿದ್ದೋ. ಸ್ವಲ್ಪ ಅಲ್ಲಿ ಗಿಜಿ ಇದ್ದಿದ್ದರಿಂದ ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ನಮ್ಮ ಚಿಕ್ಕಮ್ಮನ ಮನೆ ಹತ್ರ ತುಂಬ ದೇವಸ್ಥಾನಗಳಿವೆ, ಅದಕ್ಕೆಲ್ಲ ಹೋಗಿದ್ದೋ ಅವತ್ತು. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ಅಂತ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು, ತುಂಬ ಚೆನ್ನಾಗೆಲ್ಲ ಪೂಜೆ ಆಯಿತು. ಜನ ಅಂತೂ ಫುಲ್ ರಶ್ ಆಗಿದ್ರು. ಈ ದೇವಸ್ಥಾನ ಬಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಅಲ್ಲೇ ಇರೋದು. ಅದರಿಂದ ಒಂದು 100 ಮೀಟರ್ ಆಗುತ್ತೆ ಅಷ್ಟೇ. ಇವಾಗ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿ ಜಾತ್ರೆ ಥರ ಎಲ್ಲ ಹಾಕಿದಾರಲ್ಲ ಅದನ್ನ ತರಕ್ಕೆ ಹೋಗಿದ್ದಾರೆ. ಅಲ್ಲೂ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನು ಹಾಕಿದ್ದಾರೆ ನೋಡೋಣ, ತಗೊಬರೋಣ ಅಂತ. ಇಲ್ಲಿ ಆರ್ಕೆಸ್ಟ್ರಾ ಕಾರ್ಯಕ್ರಮ ಬೇರೆ ಇದೆ. ಎಲ್ಲನೂ ತಗೊಂಡು ಮನೆಗೆ ಹೋಗಿ ಇಟ್ಬಿಟ್ಟು ಬಂದು ಆರ್ಕೆಸ್ಟ್ರಾ ನೋಡೋಣ ಅಂತ ಇದ್ದೀವಿ. ಅಲ್ಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಗಂಟ್ಲು ಹೋಗುತ್ತೆ, ಗಂಟ್ಲು ಇದಾಗುತ್ತಲ್ಲ. ಬೇಡ, ಈ ಸ್ಪೆಕ್ಸ್ ತಗೊಳ್ಳೆ. ಚೆನ್ನಾಗಿದೆ. ಮಾಡೇ ಈ ಕಡೆ ಹಾಂ ಬ್ಲ್ಯಾಕ್ ತಗೋಬೇಡ, ಒಂಥರ ಕಲರ್ ಬರುತ್ತೆ ನೋಡು. ತಗ, ನನಗೆ ಕಿವಿ ಕವರ್ ಆಗಬೇಕು ಅಂತ ತಗ. ಐತಲ್ಲೇ ಎಲ್ಲ ಐತೆ ಎಷ್ಟಿದು? ಯಾವ ಥರ ತಗೊಳ್ಳೋಣ ಅಂತ ಗೊತ್ತಾಯ್ತಾ ಇಲ್ಲ. ಮಾಮ್ ಡ್ಯಾಡ್ ಬಜ್ಜಿ ಆಲೂಗಡ್ಡೆದೇನು ಬೇಡ. ಅಲ್ಲವಳೆ ಒಂದೇನಿಲ್ಲ. ಚೆನ್ನಾಯ್ತಾ?
ತೋರ್ಸ ಹಾನು ಅದು ಎಂಥದ್ದು ಹಚ್ಚವ್ರು ಅದಕ್ಕೆ ಏನು ಹಚ್ಚವ್ರು ಅದಕ್ಕೆ ಚೆನ್ನಾಯ್ತಾ ಇನ್ನೊಂದು ಕೊಡ್ಸು ಅವು ತಗೊಂಡು ಹೋದ್ರೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಇದು ನನಗೆ. ಇದೊಂದು ಟಾಪಿ ತಂದು ಆಮೇಲೆ ಸ್ಪೆಕ್ಸ್ ಕೊಡು, ಸ್ಪೆಕ್ಸ್ ಹಾಕೊಂಡು ನೋಡ್ತೀನಿ ಹೆಂಗೆ ಕಾಣಿಸುತ್ತೆ. ಒಂದು ಸ್ಪೆಕ್ಸು ಟಾಪಿ ಆಮೇಲೆ ಇನ್ನು ಕ್ರಿಸ್ಮಸ್ ಟಾಪಿ ಎಲ್ಲ ತಗೊಂಡು ಮನೆಗೆ ಬಂದು ಊಟ ಮಾಡ್ಕೊಂಡು ಆರ್ಕೆಸ್ಟ್ರಾ ನಡೀತಾ ಇದೆ, ನೋಡಕ್ಕೆ ಹೋಗ್ಬೇಕು. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕೊಡ್ರಮ್ಮ ಸ್ಪೆಕ್ಸ್. ಅಯ್ಯೋ ಆಯ್ತು ನಿನಗೆ ಆ ಥರ ಕಾಣಿಸ್ತಿಲ್ವಾ? ಹಂಗಾದ್ರೆ ಇದೊಂದು ಆಮೇಲೆ ಇನ್ನೊಂದು ಕ್ರಿಸ್ಮಸ್ ಟೋಪಿ ಅಷ್ಟೇ ತಗೊಂಡಿದ್ದು. ಇದೆಲ್ಲ ಫುಲ್ ರೈಟ್ ಜಾಸ್ತಿ ಅಲ್ವೇನಮ್ಮ? ಉದ್ದಕ್ಕೂ ಬರ್ಕೊಡ್ತಾರ, ಒಂದೇ ಒಂದು ಕಡೆ ಬರ್ಕೊಡ್ತಾರ. ಒಂದು ಅಕ್ಕಿ ಇವಾಗ ಟೈಮು 9:18. ಇವಾಗ ಆರ್ಕೆಸ್ಟ್ರಾ ನೋಡಕ್ ಹೋಗ್ತಾ ಇದೀವಿ. ಕೀ ಬಂಚ್ ಬಾರೆ ನಾನು ತೆಗಿಸ್ತೀನಿ. 880 ರುಪೀಸು. 880 ರುಪೀಸ್ ಅಂತ. 880 ರುಪೀಸು ಓ ಏನಿಲ್ಲ ಕೊಡ್ಸು. ನಡೀರಿ ಮನೆಗೆ ಹೋಗಿನ. ಡ್ಯಾನ್ಸು, ಹಾಡು ಇದೇ ಥರ ಕಾರ್ಯಕ್ರಮ ಇರುತ್ತೆ ವರ್ಷವೂ. ಇಲ್ಲಿ ಸಾಂಗ್ ಮ್ಯೂಟ್ ಮಾಡಿದ್ದೀನಿ, ಕಾಪಿರೈಟ್ ಆಗುತ್ತೆ ವಿಡಿಯೋಗೆ ಅಂತ. ಗುಡ್ ಮಾರ್ನಿಂಗ್ ಅಮ್ಮ. ಏನು ತಿಂಡಿ ಮಾಡ್ತಿದ್ಯಮ್ಮ? ದೋಸೆಗೆ ಚಟ್ನಿ, ಈರುಳ್ಳಿ ಪಲ್ಯ. ಬೇಗ ಮಾಡಿ, ಹೊಟ್ಟೆ ಹಸಿತೈತೆ. ಅಲ್ಲ ಇವಳು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರವಳೆ. ಅಮ್ಮ ಏನ ಮಾಡ್ರೆ ಕೆಮ್ಮು ಹೋಯ್ತಾನೆ ಇಲ್ಲ. ಶೀತನೂ ಹೋಗಿಲ್ಲ. ನಾನು ಸ್ನಾನ ಮಾಡ್ಕೊಂಬರ್ಲಾ? ಹೋಗೋಣ. ದಾಸರಳ್ಳಿಲಿ ಬಸ್ಗೆ ಅಂತ ವೆಯ್ಟ್ ಮಾಡ್ತಿದ್ದೋ. ನಾವು ಮೆಜೆಸ್ಟಿಕ್ಕಿಗೆ ಹೋಗಬೇಕಾಗಿತ್ತು. ಆ ಟೆಂಪಲ್ಗೆ ನಾವು ಹೋಗಬೇಕು ಅಂತ ಬಹಳ ದಿನಗಳಿಂದ ಅಂದ್ಕೊಂಡಿದ್ದೋ. ಇವತ್ತು ಹೋಗ್ತಾ ಇದ್ದೀವಿ ಅಲ್ಲಿಗೆ. ಟೆಂಪಲ್ ದೇವಸ್ಥಾನ ಮೆಜೆಸ್ಟಿಕ್ ಮಾಡಿರೋದು. ಅಮ್ಮ ಸ್ಲಿಪ್ಪರಲ್ಲಿ ಎಲ್ಲಿ ಬಿಡೋದು? ನಿಧಾನ ಮಾಡಬಾರ್ದು, ಬೇಕು ಇಲ್ಲಿ ಬರಬೇಕು ಅಂತ ಒಂದೊಂದಿನ ಜನನೇ ಇರಲ್ಲ ಅಮ್ಮ. ಭಾನುವಾರ ಅಲ್ವಾ? ಬೇಗ ಬಾರಿ. ಸರಿ ಮಾರುವ, ಆಮೇಲೆ ತಕ್ಕೊಳ್ಳುವಂತೆ. ಎಲ್ಲಿ ಮಾಡಿದೆ ಇದೇನು ಕಾಣೋದೇ ಇಲ್ಲ. ಇಷ್ಟು ಮೇಕಿದ್ರೆ ನನ್ನ ತಂಗಿಗೆ ಫೋಟೋ ತೆಗಿ ಅಂತ ಕೊಟ್ಟರೆ ಪಾಪ ಅವಳು ವೀಡಿಯೋನೇ ಮಾಡಿಬಿಟ್ಟಿದ್ದಾಳೆ. ಎಲ್ಲೋದ್ರೆ ಅವರು? ಕೊಡು ಬಾಕಿ ಕಡೆ ಎಲ್ಲ ಜಾಸ್ತಿ. ಅಮ್ಮ ಇದು ಏನು ತಿನ್ನೋದು? ಕೆಮ್ಮ ಆಯ್ತು ಕಣಮ್ಮ. ನೀನೇ ಫೋನ್ ಮಾಡ್ತಿದ್ದು. ಇದು ಫೋನ್ 100 ರೂಪಾಯಿ.
ಬ್ಯಾಗ್ ಬ್ಯಾಗ್ ತಿನ್ನು ಆಮೇಲೆ ಚಪ್ಪಲಿ ತಗೊಂಡು ಹೋಗೋಣ ಬಾ. ಖಾರ ಐತೆ ತೊಳ್ಕೋಬೇಕು ತೊಳಿ. ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.